ಇವತ್ತು ಇನ್ನೊಂದು ಅಡಿಕೆ ತೋಟದಲ್ಲಿದ್ದೀವಿ ನಾವು. ಈ ಅಡಿಕೆ ತೋಟದಲ್ಲಿ ಅಣಬೆ ರೋಗ ಅಥವಾ ಫೂಟ್ ರಾಟ್ ಡಿಸೀಸ್ ಅಂತ ಕರಿತೀವಿ ನಾವು ಅದನ್ನು. ಇದೊಂದು ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ಎಷ್ಟೊಂದು ಅಡಿಕೆ ತೋಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಅಣಬೆ ರೋಗ ಬಂದಾಗ ಏನಾಗುತ್ತೆ, ಈ ಅಡಿಕೆ ಮರದ ಬುಡದಲ್ಲಿ ಇದೆಯಲ್ಲ, ಈ ಥರ ಅಡಿಕೆ ಮರದ ಬುಡದಲ್ಲಿ ನಿಮಗೆ ಒಂಥರ ಅಣಬೆ ಬಂದಂಗೆ ಆಗುತ್ತೆ. ಈ ಅಣಬೆ ಬಂದ ತಕ್ಷಣ ಆ ಗಿಡದ ಎಲೆಗಳೆಲ್ಲ ಒಣಗಿ ಅರಿಶಿಣ ಆಗುತ್ತೆ, ಎಲ್ಲ ಒಣಗಿ ಸಪೂರಾಗಿ ಅರಿಶಿಣ ಆಗುತ್ತೆ. ಈ ಥರ ಅರಿಶಿಣ ಆಗೋದ್ರಿಂದ ಗಿಡಗಳು ವೀಕಾಗಿ ಸಾಯೋಂಥ ಸ್ಟೇಜಿಗೆ ಬಂದ್ಬಿಡುತ್ತೆ. ಇದು ಅಣಬೆ ರೋಗದ ಲಕ್ಷಣ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಆದಷ್ಟು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇಟ್ಕೊಳ್ಳಿ, ಜಾಸ್ತಿ ನೀರು ಕೊಡಬೇಡಿ. ಇದು ಸ್ಪ್ರೆಡ್ ಆಗೋದ್ರಿಂದ ಆ ಮರಗಳನ್ನ ಸಂಪೂರ್ಣವಾಗಿ ಕಟ್ ಮಾಡಿ ಆ ಜಾಗನ ಕ್ಲೀನಾಗಿಡಿ. ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಫಂಗಿಸೈಡ್ಗಳನ್ನ ಬಳಸೋದ್ರಿಂದ ಒಂದು ಹಂತಕ್ಕೆ ಇದನ್ನು ನಾವು ಕಂಟ್ರೋಲಿಗೆ ತರಬಹುದು. ಇದು ಹರಡುತ್ತೆ. ಈ ರೋಗ ಹರಡೋದ್ರಿಂದ ಆದಷ್ಟು ಈ ಹೇಳಿದಂಥ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಮರಗಳನ್ನ ತೆಗೆಯೋದಾಗಿರ್ಬೋದು, ಆ ಡ್ರೈನೇಜ್ ಸಿಸ್ಟಮ್ಗಳಿಂದ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹರಡೋದು ಕಡಿಮೆ ಆಗಿ ಬಾಕಿ ಮರಗಳಿಗೆ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಪ್ರಾಪರ್ ನ್ಯೂಟ್ರಿಷನ್ನ ಕೊಡಿ, ಜೊತೆಗೆ ಅದಕ್ಕೆ ಬೇಕಾದಂಥ ಸೂಟಬಲ್ ಫಂಗಿಸೈಡ್ನ ಕೊಡಿ. ಇದರಿಂದ ನಿಮಗೆ ಈ ಅಣಬೆ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.